ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟರ ಒಂದು ಲೈಕನ್ನು ಕೊಡಿ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ಇದೆಲ್ಲ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸೀರಿಯಲ್ ನಂಬರ್ ಎಕ್ಸಾಮ್ ಪೇಪರಲ್ಲಿ ಯಾವ ರೀತಿ ಇತ್ತು, ಸೊ ಆ ರೀತಿನ ಹಾಕಿದ್ದೀನಿ ನಾನು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಅಧ್ಯಯನದಲ್ಲಿ ಈ ಕೆಳಕಂಡಗಳಲ್ಲಿ ಯಾವುದು ನೈಸರ್ಗಿಕವಾದ ಕಾರ್ಬನ್ ಸಿಂಕ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಜಾಗತಿಕ ತಾಪಮಾನ ಏರಿಕೆ ಅಂದರೆ ಏನು, ಹವಾಮಾನ ಬದಲಾವಣೆ ಅಂದರೆ ಎಲ್ಲ ನಮ್ಗೆ ಗೊತ್ತಿದೆ. ಆದರೆ ನೈಸರ್ಗಿಕವಾದ ಕಾರ್ಬನ್ ಸಿಂಕ್ ಅಂದರೆ ಏನು ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಿರಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಕಾರ್ಬನ್ ಸಿಂಕ್ ಅಂತಂದರೆ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ತಕ್ಕಂಥದ್ದು. ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನಿಂದ ಯಾವ ಒಂದು ಕಡಿಮೆ ಆಗುತ್ತೋ, ಅಂದರೆ ಯಾವುದು ಹೀರ್ಕೊಳ್ಳಲ್ಪಡುತ್ತೋ, ಸೊ ಅಂಥದ್ದನ್ನ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ನೋಡಿ, ಸಾಗರ, ಮಣ್ಣು ಮತ್ತು ಕಾಡುಗಳು ವಿಶ್ವದ ಅತಿ ದೊಡ್ಡ ಇಂಗಾಲದ ಮುಳುಗುವಿಕೆಗಳಿಗಾಗಿ ಅಥವಾ ಕಾರ್ಬನ್ ಸಿಂಕ್ ಇಂಗಾಲದ ಮೂಲವೂ ಆಗಿರುತ್ತೆ. ಅಂದರೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಏನು ಬಿಡುಗಡೆ ಆಗ್ತಿದೆಯೋ ಅದನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಈ ಒಂದು ಸಾಗರ, ಮಣ್ಣು ಮತ್ತು ಕಾಡುಗಳು ಆಗಿರುತ್ತೆ. ಇದನ್ನು ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಕಾರ್ಬನನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಮಾಧ್ಯಮ ಅಂತಲೇ ಹೇಳಬಹುದಾಗಿರುತ್ತೆ. ಇನ್ನು ಇಂಗಾಲದ ಮೂಲಗಳಾದ ಅನಿಲ ಆಗಿರ್ಬೋದು, ಕಲ್ಲಿದ್ದಲು ಆಗಿರ್ಬೋದು, ತೈಲದಂತಹ ಪಳೆಯುಳಿಕೆ ಇಂಧನಗಳ ಸುಡುವಿಕೆ ಆಗಿರ್ಬೋದು, ಅರಣ್ಯನಾಶ ಆಗಿರ್ಬೋದು ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಸೇರಿದಂತೆ ಏನು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮಾನಾಕ್ಸೈಡ್ನ ಬಿಡುಗಡೆ ಮಾಡುತ್ತೋ, ಸೊ ಇದನ್ನು ಹೀರ್ಕೊಳ್ತಕ್ಕಂಥ ಅಥವಾ ಇದನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ಬೆಸ್ಟ್ ಅಂತ ಹೇಳಿದರೆ ಸಾಗರದಿಂದ ಸಾಧ್ಯ, ಮಣ್ಣುಗಳಿಂದ ಸಾಧ್ಯ, ಕಾಡುಗಳಿಂದ ಸಾಧ್ಯ ಆಗ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಕಾರ್ಬನ್ ಸಿಂಕ್ ಅಂತ ಹೋದಾಗ ಮಣ್ಣುಗಳು ಬರುತ್ತೆ, ಸಾಗರಗಳು ಬರುತ್ತೆ, ಅರಣ್ಯಗಳು ಬರುತ್ತೆ. ಆದರೆ ಕಟ್ಟಡಗಳು ಯಾವುದೊಂದು ಕಾರ್ಬನ್ ಸಿಂಕ್ಗೆ ಬರೋದಿಲ್ಲ. ಯಾಕಂದರೆ ಕಟ್ಟಡಗಳು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮಾನಾಕ್ಸೈಡನ್ನು ಹೀರ್ಕೊಳ್ಳೋದಿಲ್ಲ ಅಥವಾ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ, ಆಯಿತಾ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ನೆಕ್ಸ್ಟು, ಈ ಕೆಳಗಿನ ಯಾವ ಹಸಿರುಮನೆ ಅನಿಲ ಅತಿ ಕಡಿಮೆ ಹೀರಿಕೊಳ್ಳಲ್ಪಟ್ಟ ವಿಕಿರಣಗಳ ಮೌಲ್ಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಹಸಿರುಮನೆ ಪರಿಣಾಮ ಅಂತ ಏನಿದೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಲ್ವಾ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಬರುತ್ತೆ. ಸೊ ಇಲ್ಲಿ ಅತಿ ಕಡಿಮೆ ಹೀರಿಕೊಳ್ಳಲ್ಪಟ್ಟ ವಿಕಿರಣಗಳ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ಮೀಥೇನ್, ಇಂಗಾಲದ ಡೈಆಕ್ಸೈಡ್, ಓಝೋನ್, ನೈಟ್ರಸ್ ಆಕ್ಸೈಡ್. ನೀವೇ ಫಸ್ಟು ಇದರ ಒಂದು ಇದನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಓಝೋನ್ ಬಂದು 10.2% ಆಗಿರುತ್ತೆ, ಮೀಥೇನ್ ಬಂದು 16.3% ಆಗಿರುತ್ತೆ, ಇಂಗಾಲದ ಡೈಆಕ್ಸೈಡ್ ಬಂದು 56.4% ಇದೆ, ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು. ಆ್ಯಂಡ್ ನೈಟ್ರಸ್ ಆಕ್ಸೈಡ್ ಬಂದು 5.4% ಆಗಿರುತ್ತೆ. ಸೊ ಇಲ್ಲಿ ಏನಾಯಿತು, ಅತಿ ಹೆಚ್ಚು ಅಂತ ಹೇಳಿದಾಗ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ, ಅತಿ ಕಡಿಮೆ ಅಂತ ಹೇಳಿದಾಗ ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅತಿ ಕಡಿಮೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್, ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಇಬುಕಿ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇಬುಕಿ ಅಂತಕ್ಕಂಥದ್ದು ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಬುಕಿ ಅಂತಕ್ಕಂಥದ್ದು. ಆ್ಯಂಡ್ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ USA, ಜಪಾನ್, ಚೀನಾ ಮತ್ತು ರಷ್ಯಾವನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಪಾನ್ ಆಗಿರುತ್ತೆ. ಜಪಾನ್ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ಇದ್ರ ಬಗ್ಗೆ ನೋಡ್ತಾ ಹೋದಾಗ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಇಬುಕಿಯನ್ನು ಉಡಾವಣೆಯನ್ನು ಮಾಡ್ತಕ್ಕಂಥದ್ದಾಗಿತ್ತು. ಯಾವಾಗ ಅಂತಲೂ ಕೊಡ್ತೀನಿ. ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಭೂಮಿಯ ವಾತಾವರಣದಲ್ಲಿರುವ ಅನಿಲಗಳ ಮೇಲ್ವಿಚಾರಣೆಗೆ ಮೀಸಲಾಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ, ಇಬುಕಿ ಅಂತಕ್ಕಂಥದ್ದು. ಇನ್ನು ಇದನ್ನು ಯಾವಾಗ ಉಡಾವಣೆ ಮಾಡ್ತಕ್ಕಂಥದ್ದು ನೋಡಿ, ಹಸಿರುಮನೆ ಅನಿಲಗಳ ವೀಕ್ಷಣಾ ಉಪಗ್ರಹವನ್ನು 23 ಜನವರಿ 2009 ದಕ್ಷಿಣ ಜಪಾನ್ನ ಕ್ಯೂಶುವಿನ ದಕ್ಷಿಣದಲ್ಲಿರುವ ದ್ವೀಪದಲ್ಲಿರುವ ತನೆಗಾಶಿಯಾ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅರ್ಥಾಯ್ತಾ. ಸೊ ತನೆಗಾಶಿಯಾ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇದು ಬಾಹ್ಯಾಕಾಶದಿಂದ 2 ಪ್ರಮುಖ ಹಸಿರುಮನೆ ಅನಿಲಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅನಿಲವನ್ನು ಸಾಂದ್ರತೆಯನ್ನು ಅಳಿತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಆಲ್ರೆಡಿ ನೋಡಿದಾಗೆ ಸ್ನೇಹಿತರೆ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಿನ ಒಂದು ಇದನ್ನು ನೋಡ್ತಾ ಹೋಗ್ತೀವಿ ಹಸಿರುಮನೆ ಪರಿಣಾಮಕ್ಕೆ. ಅದಾದ ನಂತರ ಮೀಥೇನ್ ನೋಡ್ತಾ ಹೋಗ್ತೀವಿ. ಸೊ ಇವೆರಡರ ಸಾಂದ್ರತೆಯನ್ನು ಅಳಿತಕ್ಕಂಥ ಒಂದು ಕೆಲಸ ಬಂದು ಇಬುಕಿದ ಆಗಿರುತ್ತೆ, ಇದರ ಒಂದು ಉಪಗ್ರಹ.
ಆ್ಯಂಡ್ ನೆಕ್ಸ್ಟ್ ಜಾಗತಿಕ ತಾಪಮಾನ ಏರಿಕೆಗೆ ರಾಷ್ಟ್ರೀಯ ಕೊಡುಗೆಯಲ್ಲಿ ಭಾರತದ ಸ್ಥಾನ ಎಷ್ಟು? ಜಾಗತಿಕ ತಾಪಮಾನ ಏರಿಕೆಗೆ ರಾಷ್ಟ್ರೀಯ ಕೊಡುಗೆಯಲ್ಲಿ ಭಾರತದ ಸ್ಥಾನ ಎಷ್ಟು? 5ನೇ ಸ್ಥಾನ, 12ನೇ ಸ್ಥಾನ, 10ನೇ ಸ್ಥಾನ, 4ನೇ ಸ್ಥಾನ. ಸೈನ್ಸ್ ನೋಡ್ತಾ ಹೋದಾಗ ಸ್ನೇಹಿತರೆ ಆನ್ಸರ್ ಆಪ್ಷನ್ 1 5ನೇ ಸ್ಥಾನ ಆಗಿರುತ್ತೆ. ಬಟ್ ಮೊದಲೆಲ್ಲ 10 ಸ್ಥಾನ ಇತ್ತು, ಬಟ್ 5ನೇ ಸ್ಥಾನಕ್ಕೆ ಬಂದಿದೆ. ಇತ್ತೀಚಿನ ಸೈಂಟಿಫಿಕ್ ಡಾಟಾ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯು ಜಾಗತಿಕ ತಾಪಮಾನದ ಏರಿಕೆಗೆ ಅಗ್ರ 10 ಕೊಡುಗೆದಾರರಲ್ಲಿ ಭಾರತವು 5ನೇ ಸ್ಥಾನದಲ್ಲಿ ಇದೆ. 2005ರಿಂದ ಭಾರತವು 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಏರಿತು. ಸೊ ಅದಕ್ಕೆ ಮೊದಲು 10ನೇ ಸ್ಥಾನ ಇತ್ತು, ಅದಾದ ನಂತರ 5ನೇ ಸ್ಥಾನಕ್ಕೆ ಬಂದಿದೆ. 1850ರಿಂದ 2021ರವರೆಗೆ 0.08 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಗೆ ಭಾರತ ಕಾರಣವಾಗಿದೆಯಂತೆ. ಟೋಟಲ್ ಆಗಿ ಇಡೀ ಪ್ರಪಂಚದಲ್ಲಿ ನೋಡ್ತಾ ಹೋದಾಗ. ಇನ್ನು 1851 2021 ಅಂದರೆ ಅದರ ಒಂದು ಮಧ್ಯದಲ್ಲಿ ಭಾರತದ ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಹೊರಸೂಸುವಿಕೆಯು ಕೈಗಾರಿಕಾ ಪೂರ್ವದ ಮಟ್ಟಕ್ಕಿಂತ 0.04 ಡಿಗ್ರಿ ಸೆಲ್ಸಿಯಸ್ ಮತ್ತು 0.03 ಡಿಗ್ರಿ ಸೆಲ್ಸಿಯಸ್ ಮತ್ತು 0.006 ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಗತಿಕ ತಾಪಮಾನಕ್ಕೆ ಕಾರಣವಾಯಿತು. ಅಂದರೆ ಇಲ್ಲೇನು ಕೊಟ್ಟಿದ್ದಾರೋ ಇಂಗಾಲದ ಡೈಆಕ್ಸೈಡ್ ಬಂದು 0.04% ಡಿಗ್ರಿ ಸೆಲ್ಸಿಯಸ್ಸು, ಮೀಥೇನ್ ಬಂದು 0.03 ಡಿಗ್ರಿ ಸೆಲ್ಸಿಯಸ್ಸು, ನೈಟ್ರಸ್ ಆಕ್ಸೈಡ್ ಬಂದು 0.006 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನಕ್ಕೆ ಕಾರಣ ಆಗಿದೆ. ಅಂದರೆ ಜಾಗತಿಕ ತಾಪಮಾನಕ್ಕೆ, ಅಂದರೆ ಇಟ್ ಮೀನ್ಸ್ ಟೋಟಲ್ ಆಗಿ ಓವರಾಲ್ ಆಗಿ ನೋಡ್ತಾ ಹೋದಾಗ. ಇನ್ನು ನೆಕ್ಸ್ಟ್ ಬಂದು ಯುನೈಟೆಡ್ ಸ್ಟೇಟ್ ಏನಿದೆಯೋ ಇದು ಹೊರಸೂಸುವಿಕೆಯಿಂದ ಮೊದಲ ಸ್ಥಾನದಲ್ಲಿದ್ದು ಹೊರಸೂಸುವಿಕೆಯಿಂದ ತಾಪಮಾನ ಏರಿಕೆಗೆ ಕಾರಣವಾಗಿದೆ. ಚೀನಾ ಬಂದು 2ನೇ ಸ್ಥಾನ, ರಷ್ಯಾ ಬಂದು 3ನೇ ಸ್ಥಾನ ಆ್ಯಂಡ್ ಭಾರತ 5ನೇ ಸ್ಥಾನದಲ್ಲಿದೆ. ಸೊ 10ನೇ ಸ್ಥಾನನೇ ಬೆಟರ್ ಇತ್ತು, 5ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಉತ್ಪಾದಿಸುವ ಜಗತ್ತಿನ ಪ್ರಥಮ ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ವಿದ್ಯುತ್ ಶಕ್ತಿ ಉತ್ಪಾದಿಸುವಂತಹ ಜಗತ್ತಿನ ಪ್ರಥಮ ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್, ಚೀನಾ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ರಷ್ಯಾದಲ್ಲಿ ಆಗಿರುತ್ತೆ. ಜಗತ್ತಿನ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವನ್ನು 1954ರಲ್ಲಿ ರಷ್ಯಾದ ಒಬ್ನಿನ್ಸ್ಕ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಪರಮಾಣು ರಿಯಾಕ್ಟರ್ಗಳನ್ನು ನಿರ್ಮಿಸಲು ಉನ್ನತ ಮಟ್ಟದ ತಂತ್ರಜ್ಞಾನದ ಅಗತ್ಯವಿರುತ್ತದೆ ಮತ್ತು ಪರಮಾಣು ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಮಾತ್ರನೇ ಅಗತ್ಯವಿರುವ ಯುರೇನಿಯಂ ಅಥವಾ ಪ್ಲೂಟೋನಿಯಮನ್ನು ಪಡೆಯಬಹುದಂತೆ. ಬಟ್ ಎಲ್ಲ ದೇಶಗಳಿಗೂ ಇದು ಅನ್ವಯ ಇಲ್ಲ ಮತ್ತು ಎಲ್ಲ ದೇಶಗಳು ಇದನ್ನು ಮಾಡ್ತಕ್ಕಂಥದ್ದಿಲ್ಲ ಸ್ನೇಹಿತರೆ. ಕೆಲವೊಂದು ಇಲ್ಲಿದೆ ನೋಡಿ, ಪರಮಾಣು ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿಯನ್ನು ಅಂದರೆ ಒಪ್ಪಿಗೆಯನ್ನು ತೊಗೊಂಡಾದ ನಂತರನೇ ಇದನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಂಕುಚಿತ ನೈಸರ್ಗಿಕ ಅನಿಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, CNG ಅಂತ ಹೇಳ್ತೀವಿ. CNG ಪ್ರಮುಖ ಘಟಕಗಳು ಯಾವುವು ಅಂತ ಕೇಳಿದರೆ ಮೀಥೇನ್ ಮತ್ತು ಈಥೇನ್, ಪ್ರೊಪೇನ್ ಮತ್ತು ಬ್ಯೂಟೇನ್, ಮೀಥೇನ್ ಮತ್ತು ಆಮ್ಲಜನಕ, ಮೀಥೇನ್ ಮತ್ತು ಪ್ರೊಪೇನ್. ಸೊ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಸಂಕುಚಿತ ನೈಸರ್ಗಿಕ ಅನಿಲದಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಮೀಥೇನ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರೊಪೇನ್, ಬ್ಯೂಟೇನ್ ಬಂದು ಇದು ಬಂದು ಎಲ್ ಪಿ ಜಿ ಬರುತ್ತೆ, ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್. ಬಟ್ ಸಂಕುಚಿತ ನೈಸರ್ಗಿಕ ಅನಿಲದ ಮೇಯ್ನಾಗಿ ಬರ್ತಕ್ಕಂಥ ಮೀಥೇನ್ ಆಗಿರುತ್ತೆ. ಮೀಥೇನ್ ಆ್ಯಂಡ್ ಈಥೇನ್, ಆಪ್ಷನ್ ಎ. ನೋಡಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಲ್ಲಿ ನೋಡ್ತಾ ಹೋದಾಗ ಮೀಥೇನ್ ಮತ್ತು ಈಥೇನ್ ಮೇಯ್ನಾಗಿ ಪ್ರಮುಖ ಘಟಕಗಳಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಸಂಕುಚಿತ ನೈಸರ್ಗಿಕ ಅನಿಲವು ಗ್ಯಾಸ್ಲಿನ್, ಡೀಸೆಲ್ ಇಂಧನ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲಗಳ ಬದಲಾಗಿ ಬಳಸ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ನಮಗೆಲ್ಲ ಗೊತ್ತೇ ಇದೆ ಈಗ ಆಲ್ರೆಡಿ CNG ಅಂತ ಹೇಳಿದಾಗ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲ್ ಬದಲಾಗಿ CNGನ ಯೂಸ್ ಮಾಡ್ತಕ್ಕಂಥದ್ದಾಗುತ್ತೆ. ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಅದೊಂದು ವಾಯು ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥ ಇಟ್ ಮೀನ್ಸ್ ಪರಿಸರ ಸ್ನೇಹಿ ಆಗಿರುತ್ತೆ CNG. ಸೊ ಹಾಗಾಗಿ ಪೆಟ್ರೋಲಿಯಂಗೆ ಬದಲಾಗಿ CNGನ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದನ್ನು ಮಾನವ ಜೀವಕೋಶದ ಟ್ರಾಫಿಕ್ ಪೊಲೀಸ್ ಎಂದು ಕರೆಯುತ್ತಾರೆ? ಟ್ರಾಫಿಕ್ ಪೊಲೀಸ್ ಎಂದು ಕರೆಯುವಂಥ ಜೀವಕೋಶದ ಭಾಗ ಯಾವುದು? ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ಕೋಶಪೊರೆ. ಟ್ರಾಫಿಕ್ ಪೊಲೀಸ್ ಎಂದು ಕರೆಯಲ್ಪಡ್ತಕ್ಕಂಥ ಜೀವಕೋಶದ ಭಾಗ ಅಥವಾ ಪಾರ್ಟ್ ಅಂತ ಹೇಳಿದ್ರೆ ಗಾಲ್ಗಿ ಸಂಕೀರ್ಣ ಆಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳ್ತಾ ಹೋದರೆ ನೋಡಿ, ಗಾಲ್ಗಿ ಸಂಕೀರ್ಣವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ತಯಾರಿಸಲಾದ ಪ್ರೋಟೀನ್ಗಳು, ಲಿಪಿಡ್ಗಳು ಮತ್ತು ಇತ್ಯಾದಿಗಳಂತಹ ವಿವಿಧ ಜೈವಿಕ ಅಣುಗಳ ಪ್ಯಾಕೇಜಿಂಗ್ನಲ್ಲಿ ತೊಡಗಿಸಿಕೊಂಡಿರುತ್ತದೆ. ಸೊ ಉತ್ಪಾದನೆಯ ನಂತರ ಅಂತಹ ಅಣುಗಳ ಸಾಗಣೆಗೆ ಇದು ಸಹ ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಗಾಲ್ಗಿ ಸಂಕೀರ್ಣವನ್ನು ಟ್ರಾಫಿಕ್ ಪೊಲೀಸ್ ಎಂದು ಕರೆಯಲಾಗುತ್ತದೆ. ಜೀವಕೋಶದ ಟ್ರಾಫಿಕ್ ಪೊಲೀಸ್ ಎಂದು ಕರೆಯಲಾಗುತ್ತದೆ.
ಆ್ಯಂಡ್ ನೆಕ್ಸ್ಟು ಸ್ನಾಯುಗಳು ಆಯಾಸಗೊಂಡಾಗ ಬಿಡುಗಡೆಗೊಳ್ಳುವ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಕಾರ್ಬಾಕ್ಸಿಲಿಕ್ ಆಮ್ಲ ಆ್ಯಂಡ್ ಸಿಟ್ರಿಕ್ ಆಮ್ಲ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ ಸ್ನೇಹಿತರೆ ನಿಮಗೆ ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಉದ್ದ ಯಾವುದು, ಚಿಕ್ಕ ಯಾವುದು ಆ್ಯಂಡ್ ಬಲಿಷ್ಠ ಯಾವುದು ಇದೆಲ್ಲ ನಾನು ಕೊಟ್ಟಿದ್ದೀನಿ ನಿಮಗೆ. ಸೊ ಸ್ನಾಯುಗಳು ಆಯಾಸಗೊಂಡಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳೋದು ಎಸ್ ಆನ್ಸರ್ ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಆಪ್ಷನ್ ಬಿ. ನೋಡಿ, ಲ್ಯಾಕ್ಟಿಕ್ ಆಮ್ಲವು ಆಮ್ಲಜನಕರಹಿತ ಚಯಾಪಚಯ ಕ್ರಿಯೆಯ ಉಪ ಉತ್ಪನ್ನವಾಗಿದೆ. ಇದರಲ್ಲಿ ದೇಹವು ಆಮ್ಲಜನಕವನ್ನು ಬಳಸದೇನೆ ಶಕ್ತಿಯನ್ನು ಉತ್ಪಾದಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಲ್ಯಾಕ್ಟಿಕ್ ಆಮ್ಲದ ಆವಿಷ್ಕಾರದ ನಂತರ ಇದು ಸ್ನಾಯುವಿನ ಆಯಾಸಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದಾಗಿದೆ ಮತ್ತು ತೀವ್ರವಾದ ವ್ಯಾಯಾಮದ ನಂತರ ಲ್ಯಾಕ್ಟಿಕ್ ಆಮ್ಲದಿಂದ ಉಂಟಾಗುವ ಅಂಗಾಂಶ ಹಾನಿಗೆ ಕಾರಣವಾಗಿದೆಯಂತೆ ಎಂಬುದು ಜನಪ್ರಿಯ ಕಲ್ಪನೆ ಆಗಿದೆ. ಸೊ ಈಗ ಸ್ನಾಯುಗಳ ಒಂದು ಆಯಾಸಕ್ಕೆ ಮೇಯ್ನಾಗಿ ಆಗ್ತಕ್ಕಂಥದ್ದು ಇದು ಲ್ಯಾಕ್ಟಿಕ್ ಆಮ್ಲ ಕಾರಣ ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಗ್ರಂಥಿಗಳು ಈ ಕೆಳಗಿನ ಯಾವ ರೀತಿಯ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ? ಗ್ರಂಥಿಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ನಾಯುಗಳ ಬಗ್ಗೆ ಕೇಳ್ಬೋದು, ಗ್ರಂಥಿಗಳ ಬಗ್ಗೆ ಕೇಳಬಹುದು, ಅಥವಾ ಒಂದು ಅಂಗಾಂಶಗಳ ಬಗ್ಗೆ ಕೇಳ್ತಾ ಹೋಗಬಹುದು. ಗ್ರಂಥಿಗಳು ಈ ಕೆಳಗಿನ ಯಾವ ರೀತಿಯ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ? ಸ್ತಂಭ ಅನುಲೇಪಕ ಅಂಗಾಂಶ, ಘನಾಕೃತಿಯ ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಘನಾಕೃತಿಯ ಅನುಲೇಪಕ ಅಂಗಾಂಶದಿಂದ ಆಗಿರ್ತಕ್ಕಂಥದ್ದಾಗಿದೆ. ನೋಡಿ, ಅನುಲೇಪಕ ಅಂಗಾಂಶ ಅಂತ ಹೇಳಿದಾಗ ಫಸ್ಟ್ಗೆ ಇಲ್ಲಿ ಪ್ರಾಣಿಗಳ ದೇಹದ ಹೊರಗಿನ ಪದರಗಳು, ಅಂಗಗಳ ಒಳಪದರ ಮತ್ತು ಗ್ರಂಥಿಗಳನ್ನು ಆವರಿಸಿರತಕ್ಕಂಥ ಮೂಲಭೂತ ಅಂಗಾಂಶವಾಗಿದೆ. ಇದು ದೇಹವನ್ನು ರಕ್ಷಿಸ್ತಕ್ಕಂಥದ್ದು, ಪೋಷಕಾಂಶಗಳನ್ನು ಹೀರಿಕೊಳ್ತಕ್ಕಂಥದ್ದು ಮತ್ತು ತ್ಯಾಜ್ಯಗಳನ್ನು ಹೊರಹಾಕುವಂಥ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ಈ ಒಂದು ಅನುಲೇಪಕ ಅಂಗಾಂಶ ಆಗಿರುತ್ತೆ. ಇನ್ನು ಇದರ ವಿಧಗಳನ್ನು ನೋಡ್ತಾ ಹೋದಾಗ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳಿದಾಗ ಇದು ಅತಿ ತೆಳುವಾದ ಮತ್ತು ಚಪ್ಪಟೆಯಾದ ಜೀವಕೋಶಗಳನ್ನು ಹೊಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದಕ್ಕೆ ರಕ್ತನಾಳಗಳು ಮತ್ತು ಶ್ವಾಸಕೋಶದ ವಾಯುಕೋಶಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಘನಾಕೃತಿ ಅಂತ ಹೇಳ್ತಾ ಹೋದಾಗ ಘನದ ಆಕಾರದಲ್ಲಿರುವ ಕೋಶಗಳು, ಇದು ಮೂತ್ರಪಿಂಡದ ನಾಳಗಳು ಮತ್ತು ಲಾಲಾರಸ ಗ್ರಂಥಿಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಕೊಟ್ಟಿದ್ದಲ್ಲ ಕ್ವಶನು, ಲಾಲಾರಸ ಗ್ರಂಥಿಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸ್ತಂಭಾಕೃತಿ ನೋಡ್ತಾ ಹೋದಾಗ ಉದ್ದನೆಯ ಕಂಬದ ಆಕಾರ, ಸ್ತಂಭ ಮೀನ್ಸ್ ಕಂಬದ ಆಕಾರದಲ್ಲಿರ್ತಕ್ಕಂಥ ಜೀವಕೋಶಗಳಾಗಿರುತ್ತೆ. ಕರುಳಿನ ಒಳಪದರದಲ್ಲಿ ಕಂಡುಬಂದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸ್ತಂಭಾಕೃತಿ ಆಗಿರುತ್ತೆ ಸ್ನೇಹಿತರೆ. ಆಯಿತಾ? ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗ ರಕ್ತನಾಳ ಮತ್ತು ಶ್ವಾಸಕೋಶ ವಾಯುಕೋಶ ಬಂದು ಸರಳ ಚಪ್ಪಟೆ ಆಕಾರದ ಅನುಲೇಪಕ ಅಂಗಾಂಶ ಆಗುತ್ತೆ. ಮೂತ್ರಪಿಂಡದ ನಾಳಗಳು ಮತ್ತು ಲಾಲಾರಸ ಗ್ರಂಥಿಗಳು ಬಂದು ಘನಾಕೃತಿಯಾಗಿರುತ್ತೆ. ಆ್ಯಂಡ್ ಕರುಳಿನ ಒಳಪದರದಲ್ಲಿ ಕಂಡುಬರ್ತಕ್ಕಂಥದ್ದು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಆಗಿರುತ್ತೆ. ಇನ್ನು ನೆಕ್ಸ್ಟು ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಕ್ ಆಮ್ಲವಿರುವುದು ಈ ಕೆಳಗಿನ ಯಾವ ರೋಗಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ, ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಕ್ ಆಮ್ಲವಿರುವುದು ಈ ಕೆಳಗಿನ ಯಾವ ರೋಗಕ್ಕೆ ಕಾರಣವಾಗಿರುತ್ತೆ? ರಕ್ತದಲ್ಲಿ ಜಾಸ್ತಿ ಯೂರಿಕ್ ಆಮ್ಲ ಇದೆ ಅಂತಂದರೆ ನಮಗೆ ಯಾವ ಒಂದು ಕಾಯಿಲೆ ಬರುತ್ತೆ ಅಂತ ಹೇಳಿದಾಗ ಥ್ಯಾಲಸ್ಮಿಯಾ ಕೊಟ್ಟಿದ್ದಾರೆ, ಸಿಕಲ್ ಸೆಲ್ ಎನಿಮಿಯಾ ಕೊಟ್ಟಿದ್ದಾರೆ, ಕೀಲು ನೋವು, ಗೌಟ್. ಸೊ ಎನಿಮಿಯಾ ಬರೋದಿಲ್ಲ, ಆನ್ಸರ್ ಆಪ್ಷನ್ ಡಿ ಗೌಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಗೌಟ್ ಅಂತಕ್ಕಂಥದ್ದು ಗೌಟ್ ಹೈಪರ್ ಯೂರಿಸೆಮಿಯಾ ಅಂತಂದರೆ ಯೂರಿನ್ ಅಂತ ಏನು ಹೇಳ್ತೀವೋ ಎಂದು ಕರೆಯಲ್ಪಡುವ ಸ್ಥಿತಿಯಿಂದ ಉಂಟಾಗ್ತಕ್ಕಂಥದ್ದು. ದೇಹದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿದೆ. ನಿಮ್ಮ ದೇಹ ಅಥವಾ ನಮ್ಮ ದೇಹ ಮತ್ತು ನಾವು ಸೇವಿಸ್ತಕ್ಕಂಥ ಆಹಾರಗಳಲ್ಲಿ ಕಂಡು ಬರ್ತಕ್ಕಂಥ ಫ್ಯೂರಿನ್ಗಳನ್ನು ವಿಭಜಿಸಿದಾಗ ದೇಹವು ಯೂರಿಕ್ ಆಮ್ಲವನ್ನು ಉಂಟು ಮಾಡುತ್ತೆ. ಸೊ ಯೂರಿಕ್ ಆಮ್ಲನ ಫ್ಯೂರಿನನ್ನು ವಿಭಜಿಸಿದಾಗ ಈ ಒಂದು ಯೂರಿಕ್ ಆಮ್ಲ ಉಂಟಾಗ್ತಕ್ಕಂಥದ್ದು. ಸೊ ಯೂರಿಕ್ ಆಮ್ಲ ದೇಹದಲ್ಲಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಏನಾಗುತ್ತೆ, ಗೌಟ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥದ್ದು, ರೋಗ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಸೊ ಇಷ್ಟು ಬಂದು ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು ಸ್ನೇಹಿತರೆ. ಸೊ ಇಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳೆಲ್ಲ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು, ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಈ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಈ ಒಂದು ಇದರಲ್ಲಿ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ.